ಇನ್ನು ನನಗೆ ಸಮನಾರು. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಸರ್ ನಮಸ್ಕಾರ. ನಮಸ್ತೆ. ನಾನು ಶಶಿರೇಖಾ ಜರ್ನಲಿಸ್ಟ್ ಸಿಯಾನ್ ಕನ್ನಡದಿಂದ ಸರ್. ಶಶಿರೇಖಾ ಜರ್ನಲಿಸ್ಟ್ ಸಿಯಾನ್ ಕನ್ನಡ ನ್ಯೂಸ್ ಚಾನೆಲ್ ಇಂದ. ಸರ್ ನಿನ್ನೆ ಇವರು ಚೇತನ್ ಅಹಿಂಸಾ ಅನ್ನೋರು ಮಾತಾಡಿದ್ರಲ್ಲ, ಆ ವಿಚಾರ ಕೇಳಕ್ ಫೋನ್ ಮಾಡಿದೆ ಸರ್. ಇಲ್ಲ, ಇವಾಗ ಜಸ್ಟ್ ಅವ್ರ ಮನೆ ಮುಂದನೆ ಹೋರಾಟ ಆಯ್ತು. ಅವನು ಸಾರ್ವಜನಿಕವಾಗಿ ಟಿವಿ ಮುಂದ್ಗಡೆ ನಾನ್ ಮಾತಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದಾನೆ. ಇನ್ನು ಮುಂದೆ ಮಾತಾಡಲ್ಲ ಯಾರ ಬಗ್ಗೆನು. ಅಲ್ಲ, ಇವರು ಅವಾಗ ಈ ರೀತಿ ಏನಾದ್ರೂ ಒಂದ್ ಮಾತಾಡಿ ಫೇಮಸ್ ಆಗೋ ಪ್ರಯತ್ನ ಮಾಡ್ತಿರ್ತಾರೆ. ಅವನು ನಿರುದ್ಯೋಗಿ ಅಲ್ವಾ, ಏನಾದ್ರು ಉದ್ಯೋಗ ಬೇಕು. ಅದಕ್ಕೆ ಬೇಕಂದ್ರೆ ಅವ್ರ ದೇಶಕ್ಕೆ ಹೋಗ್ಬೇಕು. ಚೇತನ ಅಹಿಂಸಾ ಈ ದೇಶದ ಪ್ರಜೆ ಅಲ್ಲ. ನಾನು ಹೇಳ್ದೆ ಸಂಸ್ಕೃತಿ ಕಳ್ಸಿಕೊಟ್ಟಿಲ್ಲ ಅವ್ರ ಅಪ್ಪ ಅಮ್ಮ. ಅಮೆರಿಕಾದಲ್ಲಿ ಹುಟ್ಟಿದವ್ರಿಗೆ ಏನ್ ಸಂಸ್ಕೃತಿ ಇರುತ್ತೆ? ಅವ್ರಿಗೆ ಇನ್ನು ಈ ದೇಶದ ಸಿಟಿಸನ್ಶಿಪ್ ಸಿಕ್ಕಿಲ್ಲ. ದೊಡ್ಡವರು ಚಿಕ್ಕವರು ಅವ್ರ ಸಾಧನೆ, ಅವ್ರ ಹಿರಿಮೆ, ಸ್ವಾತಂತ್ರ್ಯ ತಂದ್ಕೊಟ್ಟವ್ರ ಬಗ್ಗೆನೂ ಮಾತಾಡ್ತಾರೆ ನನ್ನ ಮಕ್ಕಳು. ಯಾರು ಹೇಳಿ? ಗಾಂಧೀಜಿ ಪುಣ್ಯ ಸ್ಮಾರಕ ಮಾತಾಡಕ್ಕೆ ಅವ್ರಿಗೆ ಈ ದೇಶದ ಪ್ರಜೆ ಅಲ್ಲ ಅವರು. ಈಗ ಟ್ರಂಪ್ ಅಲ್ಲಿ ನಮ್ಮವ್ರಿದ್ದಾಗ ಕಾಲ್ಗೆ ಬೇಡಿ ಯಾಕೆ ಕಳ್ಸಿದ್ರಲ್ಲ, ಈ ಚೇತನ್ನ ಯಾಕೆ ಇಟ್ಕೊಂಡಿದಾರೆ ಇನ್ನು ಈ ಗವರ್ಮೆಂಟ್? ಅದೇ ಗವರ್ಮೆಂಟ್ ನಾನು ಕೇಳ್ತಾ ಇದ್ದೀನಮ್ಮ, ಗಡಿಪಾರ್ ಮಾಡಿ ಅಂತ. ಗಡಿಪಾರ್ ಮಾಡ್ಬೇಕಲ್ವಾ? ಯಾಕಂದ್ರೆ ಯಾವಾಗ ಸಮಾಜನ ಕದಡ್ತಾ ಇರ್ತಾರೆ ಇವರು. ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಈ ಭೂಮಿ, ಈ ವಿಚಾರ ಎಲ್ಲ ಮಾತಾಡೋದು ಅವ್ರ ಹಕ್ಕಿಲ್ಲ ಇಲ್ಲಿ ಈ ದೇಶದ ಬಗ್ಗೆ. ಕಮರ್ಷಿಯಲ್ ಯಾರಾದ್ರೂ ಒಬ್ಬರಿಗೆ ಆತರ ಏನಾದ್ರು ಆ ಕುಟುಂಬದವ್ರಿಗೆ ಕಮರ್ಷಿಯಲ್ ಮಾಡಿ ಜೀವನ ಮಾಡ್ಬೇಕಾಗಿದೆಯಮ್ಮ? ಅಥವಾ ಇವ್ರು ಯಾರ್ದಾದ್ರು ರಾಜಕಾರಣಿ ಮೌತ್ ಪೀಸ್ ಆಗಿ ಕೆಲಸ ಮಾಡ್ತಾ ಇದಾರ ಅಂತ ತಮಗ್ ಡೌಟ್ ಇದೆಯಾ? ಅಲ್ಲಲ್ಲ, ಇವನ್ಗೆ ಯಾವ ರಾಜಕಾರಣಿ ಅಮ್ಮ? ಇವನ್ ಯಾವ ರಾಜಕಾರಣಿ ಮುಗಿಸ್ ನೋಡಲ್ಲ. ಇವನ್ಗೆ ಪ್ರಚಾರ ಬೇಕಷ್ಟೇ ಅಮ್ಮ. ಇವನೇನೋ ಅದ್ಯಾವ್ದೋ ಅಹಿಂಸನೋ ಯಾವ್ದೋ ಒಂದು ಕಟ್ಕೊಂಡು ಮಾಡ್ತಾ ಇದ್ದಾನಲ್ಲ ಪದ. ಗಾಂಧೀಜಿ ಅವ್ರದ್ದು ಅದನ್ನು ಕದ್ಕೊಂಡಿದ್ದಾನೆ. ಅದನ್ನು ಕಟ್ಕೊಂಡಿದ್ದಾನೆ. ಇವನ್ ಸತ್ರೆ ಹೆಣ ಹೊರಕ್ 4 ಜನ ಇಲ್ಲ. ಇವನ ಸಂಘಟನೆ ಅಂತೆ. ಇವನಿಂದ ಯಾವ್ದು ಕನ್ನಡ ಇಂಡಸ್ಟ್ರಿನಲ್ಲಂತೂ ಅವ್ರು ಏನು ಹೆಸರು ಮಾಡಕ್ ಆಗ್ಲಿಲ್ಲ. ಕನ್ನಡ ನಾಡಿನಲ್ಲಿ ಕನ್ನಡ ಎಲ್ರ ಮನೆ ಅಣ್ಣ ರಾಜ್ಕುಮಾರ್ ಅಣ್ಣ ಅವ್ರಿಗೆ ಇವರು ತೊಂದರೆ ಕೊಡಕ್ ಬಂದಿದ್ದಾರೆ. ಇವತ್ತು ರಾಜ್ಕುಮಾರ್ ಸತ್ತಿಲ್ಲ, ಎಲ್ಲರ ಮನ್ಸಲ್ಲೂ ಇದಾರೆ. ರಾಜ್ಕುಮಾರ್ ಅಲ್ಲ, ಅವ್ರ ಅಭಿಮಾನಿಗಳು ಇನ್ನೂ ಸತ್ತಿಲ್ಲ, ಬದುಕಿದೀವಿ. ಪಾಠ ಕಲ್ಸೋದಕ್ಕೆ ಏನು 2 ನಿಮಿಷದ ಕೆಲಸ. ಯಾಕೆ ಮಾತಾಡಿದೆ ಅಂತ ಹೇಳಿದ್ದಾರೆ ಸರ್ ಅವ್ರು ನಿಮ್ಮ ಹತ್ರ? ನಾನು ಹಂಗಲ್ಲ ಮಾತಾಡಿದ್ರೆ, ನಾನು ಸಮಾಜದ ಉದ್ಧಾರದ ಬಗ್ಗೆ ನಾನು ಮಾತಾಡಿದೆ. ಎಲ್ಲ ಮಾತಾಡಿದೆ. ನಾ ಟಿವಿಲಿ ಬರುತ್ತೆ ನೋಡಿ, ಈಗ ಎಲ್ಲ ಬರುತ್ತೆ. ಅಂದ್ರೆ ತಾವು ಈ ಕೊನೆ ವಾರ್ನಿಂಗ್ ಕೊಟ್ಟಿದ್ದೀರಾ ಅವ್ರಿಗೀಗ? ಕೊಟ್ಟಿದ್ದೀನಿ. ಧನ್ಯವಾದಗಳು ಸರ್. ಹೊರಗಡೆ ಪೊಲೀಸಿಂದ ಹೊರಗಡೆ ಕಳ್ಸಿ ಮಾತಾಡಿದ್ದೀನಿ. ಪೊಲೀಸ್ ಏನಾದ್ರು ಕೇಸ್ ತಗೋತಾರ ಸರ್? ನೀವು ಒಂದು ಕಂಪ್ಲೇಂಟ್ ದಾಖಲಿಸ್ತಿದ್ದೀರಾ ಈಗ ಅವ್ರ ಮೇಲೆ? ಕಂಪ್ಲೇಂಟ್ ನಮ್ಮ ಹುಡುಗರು ಮಾಡಿದ್ದಾರೆ, ನಾನೊಂದು ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.